ಅವ್ನು ಹುಚ್ಚ. ಮತ್ತು ಅವನ ವಿರುದ್ಧ 8-10 ದಿನದಾಗ ಕ್ಷಮೆ ಕೇಳಿನಂದ್ರೆ ಅವನ ವಿರುದ್ಧ ಬೆಳಗಾವಿ ಜಿಲ್ಲಾ ರಾಜ್ಯ ತುಂಬ ಒಂದು ಡೇಟ್ ಫಿಕ್ಸ್ ಮಾಡ್ತೇವೆ. ದಲಿತರು ಮತ್ತು ನಮ್ಮ ಹಳೆಯ ಸಮಾಜದವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆದವರು ಎಲ್ಲ ಸಂಘಟನೆದವರು ಕೂಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ನು ಕ್ಷಮೆ ಕೇಳಿಲ್ಲಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನಾನು ರಾಜ್ಯಸಭೆ ಮತ್ತು ಲೋಕಸಭೆ ಇಲೆಕ್ಷನ್ದಾಗ 400 ಸೀಟ್ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಂತ ಹೇಳ್ತಾನೆ. ಮುಂದಿನ MP ಇಲೆಕ್ಷನ್ದಾಗ ನಾವು 8 ಸೀಟ್ ತರ್ತೀವಲ್ಲ, ಸಂವಿಧಾನ ಅವನು ವಿರುದ್ಧ ನಮ್ಮ ಏನು ಪಕ್ಷ ಇದೆಯಲ್ಲ ಅವ್ರ ವಿರುದ್ಧ ನಾವು ಸೀಟ್ ಗೆಲ್ಲಿಸಿ ಅವನು ಏನು ಕ್ಷೇತ್ರದಾಗ ನಿಂತಿದ್ದಾನಲ್ಲ ಆ ಕ್ಷೇತ್ರದ ಅವ್ನು ಕಡುವ ವ್ಯವಸ್ಥೆ ಮಾಡ್ತೇವೆ. ಮತ್ತು ಅವನಂತ ನಾಲಾಯಕ್ ಅನಂತ್ ಕುಮಾರ್ ಹೆಗಡೆ ಅಂತ ನಾಲಾಯಕ್ ಈ ನಮ್ಮ ರಾಜ್ಯದಾಗ ಯಾರೂ ಇಲ್ಲ. ಮತ್ತು ಅವನ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಮತ್ತು ಅವನ ಮೇಲೆ ಎಪ್ಪರ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾತಾಡ್ತೇನೆ. ನಾನು ಅವರು ಅಪ್ಪು ಸಂಕಟ ಆದ್ರೆ ಸಂವಿಧಾನ ಚೇಂಜ್ ಮಾಡಕ ಅವರಂತ ಅಪ್ಪುಗಳು ಭಾಳ ಮಂದಿ ಆಗಿದ್ದಾರೆ. ಸಂವಿಧಾನ ಚೇಂಜ್ ಮಾಡ್ಬೇಕಂತ ಭಾಳ ಮಂದಿ ಆಗಿದ್ದಾರೆ. ಅವ್ರ ಅಪ್ಪಗೂ ಆಗೋದಿಲ್ಲ. ಮತ್ತು ಅವನ ಮುಂದಿನ MP ಇಲೆಕ್ಷನ್ದಾಗ ನಮ್ದು ಏನು ಪವರ್ ಐತೆ ಅನ್ನೋದು ತೋರಿಸ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೇನೆ ನಿಮಗೆ. ಅಂಬೇಡ್ಕರ್ ಅವರ ರಿಸರ್ವೇಷನ್ದಾಗ ಆರ್ಸಿದಾಗ BJPದಾಗ ಇದ್ದವರಲ್ಲ ಅವ್ರು ವಿಧಾನಸೌಧದಾಗ ಮಾತಾಡಬೇಕು. ಅವ್ರು ಮಾತಾಡಲಿಲ್ಲ ಅಂದ್ರೆ ಅವ್ರಿಗೂ ಮುಂದಿನ ಇಲೆಕ್ಷನ್ದಾಗ ಅವ್ರಿಗೂ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೇನೆ ನಿಮಗೆ.